ಸೊ ಈಗ ಸಿಗ್ತಾ ಇರುವಂತಹ ಅಪ್ಡೇಟ್ಸ್, ನಟ ದರ್ಶನ್ ಸೇರಿದಂತೆ 10 ಜನರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. ಒಳಸಂಚಿನ ಆರೋಪದಡಿ ಪವಿತ್ರ ಗೌಡ ಕೂಡ ವಶಕ್ಕೆ ಪಡೆಯಲಾಗಿದೆ. ಕೊಲೆ ಆರೋಪ ಕೇಸ್ನಲ್ಲಿ ಪವಿತ್ರ ಒಳಸಂಚು ಆರೋಪ ಇರಬಹುದು ಅನ್ನುವಂಥದ್ರ ಬಗ್ಗೆ, ಒಳಸಂಚು ಮಾಡಿರಬಹುದು ಅನ್ನುವಂಥದ್ದು ಇವ್ರ ಮೇಲೆ ಇರುವಂತಹ ಆರೋಪ. ಒಳಸಂಚಿನ ಆರೋಪದಡಿ ಈಗ ಪವಿತ್ರ ಗೌಡ ಅವರನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ. ಪವಿತ್ರ ಗೌಡರನ್ನ ಸ್ಟೇಷನ್ಗೆ ಕರ್ಕೊಂಡು ಬಂದು ಈಗ ಮಾಹಿತಿಯನ್ನ ಪಡಿತಾ ಇದ್ದಾರೆ. ಕಾಮಾಕ್ಷಿಪಾಳ್ಯ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಟಿವಿ9ಗೆ ಲಭ್ಯವಾಗಿರುವಂತಹ ಖಚಿತ ಮಾಹಿತಿ. ಪವಿತ್ರ ಅವರನ್ನ ಇನ್ಸ್ಪೆಕ್ಟರ್ ಮಾರ್ಕಂಡಯ್ಯ ಅವರು ಕರ್ಕೊಂಡು ಬಂದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಟಿವಿ9ಗೆ ಖಚಿತ ಮಾಹಿತಿ ಲಭ್ಯವಾಗ್ತಾ ಇದೆ. RR ನಗರ ಠಾಣೆ ಇನ್ಸ್ಪೆಕ್ಟರ್ ಮಾರ್ಕಂಡಯ್ಯ ಅವರು ಪವಿತ್ರ ಗೌಡರನ್ನ ಕೂಡ ಸ್ಟೇಷನ್ಗೆ ಕರ್ಕೊಂಡು ಬಂದು ಮಾಹಿತಿಯನ್ನ ಪಡಿತಾ ಇದ್ದಾರೆ. ಯಾಕಂದ್ರೆ ಇದೆಲ್ಲದರ ಬಗ್ಗೆ ಈಗ ಕೊಲೆ ಆಗಿದೆ, ಕೊಲೆಯನ್ನ ದರ್ಶನ್ ಮಾಡಿಸಿದ್ದಾರೆ ಅನ್ನುವಂಥದ್ರ ಬಗ್ಗೆ ಆರೋಪ. ಅವರನ್ನ ಕರ್ಕೊಂಡು ಬಂದು ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡಿದ್ರು, ಅದೆಲ್ಲದ್ರ ಬಗ್ಗೆ ಕೂಡ ಇರುವಂತಹ ಒಂದು ಆರೋಪಗಳೇನಿದೆಯಲ್ಲ, ಅದಕ್ಕೆ ಮೇನ್ ಪಾಯಿಂಟ್ ಇರುವಂಥದ್ದು ಪವಿತ್ರ ಗೌಡ ಅವರಿಗೆ ಈ ವ್ಯಕ್ತಿ DM ಮಾಡಿದ್ದ ಅಂತ ಹೇಳಿ, ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಡೈರೆಕ್ಟ್ ಮೆಸೇಜ್ ಅನ್ನ ಮಾಡಿದ್ದ ಈ ವ್ಯಕ್ತಿ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಆರೋಪಗಳಿವೆ. ಬಹುಶಃ ಅದೇ ಕಾರಣಕ್ಕೋಸ್ಕರ ದರ್ಶನ್ ಹುಡುಗರಿಗೆ ಹೇಳಿ ಆತನನ್ನ ಕರೆಸ್ಕೊಂಡು ರೇಣುಕಾಸ್ವಾಮಿಯನ್ನ ಆತನಿಗೆ ಟಾರ್ಚರ್ ಕೊಟ್ಟು ನಂತರ ಆತ ಸಾವಿಗೀಡಾಗಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂತಹ ಒಂದು ಮಾಹಿತಿ. ಈ ಆರೋಪಗಳ ಹಿನ್ನೆಲೆಯಲ್ಲಿ ಈಗ ದರ್ಶನ್ ಅವರನ್ನ ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಪವಿತ್ರ ಗೌಡಗೆ ಮೆಸೇಜ್ ಮಾಡಿದ್ರಿಂದಾಗಿ ಎಲ್ಲಾ ಪ್ರಕರಣಗಳು ಆಗಿದೆ ಅನ್ನುವಂಥದ್ರ ಬಗ್ಗೆ ಏನು ಅನುಮಾನಗಳಿದೆಯಲ್ಲ, ಸೊ ಹಾಗಾಗಿನೇ ಈಗ ಪವಿತ್ರರನ್ನ ಕೂಡ ಸ್ಥಳಕ್ಕೆ ಕರೆಸಿದ್ದಾರೆ. ಈಗ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಾರೆ. ಸ್ಟೇಷನ್ಗೆ ಕರೆಸಿ ಅವ್ರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸಬಹುದು. ಒಂದ್ ಕಡೆ ಈಗಾಗಲೇ ಪವಿತ್ರ ಗೌಡರನ್ನ ಕೂಡ ಕರೆಸಿದ್ದಾರೆ. ಈಗ ಸ್ಟೇಷನ್ಗೆ ಕರೆಸಿ ಮಾತುಕತೆಯನ್ನ, ಅಂದ್ರೆ ಅವರಿಂದ ಒಂದು ವಿಚಾರಣೆಯನ್ನ, ಅವರಿಂದ ಒಂದು ಮಾಹಿತಿಯನ್ನ ಪಡೆಯುವಂತ ಒಂದು ಕೆಲಸ ಈಗ ಪೊಲೀಸರು ಮಾಡ್ತಾ ಇದ್ದಾರೆ. 2 ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಈಗ ಪವಿತ್ರ ಗೌಡ ಪೊಲೀಸರ ವಶಕ್ಕೆ ಸಿಕ್ಕಿರುವಂಥದ್ದು. ಈಗಾಗಲೇ ಆಕೆಯನ್ನ ಸ್ಟೇಷನ್ಗೂ ಕೂಡ ಕರ್ಕೊಂಡು ಬಂದಿದ್ದಾರೆ, ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆ ಪವಿತ್ರ ಗೌಡ ಜೊತೆ ದರ್ಶನ್ ಇರುವಂತಹ ಒಂದಷ್ಟು ಫೋಟೋಗಳು. ಸೊ ಈಗಿರುವಂತಹ ಆರೋಪ ಅಂತ ಹೇಳಿದ್ರೆ ಪವಿತ್ರ ಗೌಡಗೆ ಮೆಸೇಜ್ ಮಾಡ್ತಾ ಇದ್ದ ಈ ವ್ಯಕ್ತಿ ಅಂತ ಹೇಳಿ. ಇನ್ನು ದೂರಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ಡೀಟೇಲ್ಸ್ ನೋಡ್ತಾ ಹೋಗೋಣ. ನಾನು ಸುಮನಹಳ್ಳಿಯ ಸತ್ಯ ಅನುಗ್ರಹ ಅಪಾರ್ಟ್ಮೆಂಟ್ ನಲ್ಲಿ ಸೆಕ್ಯೂರಿಟಿ ಆಫೀಸರ್ ಆಗಿ ಕೆಲಸ ಮಾಡ್ಕೊಂಡಿದ್ದೇನೆ. ದಿನಾಂಕ 9/6/2024 ಬೆಳಿಗ್ಗೆ 8 ಗಂಟೆಗೆ ನಾನು ಅಪಾರ್ಟ್ಮೆಂಟ್ ನಲ್ಲಿ ಕರ್ತವ್ಯಕ್ಕೆ ವರದಿ ಮಾಡಿಕೊಂಡಿದ್ದೆ. ನಾನು ಅಪಾರ್ಟ್ಮೆಂಟ್ ಹತ್ರ ಬಂದಿದ್ದೆ. ಅಂದ್ರೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರುವಂತಹ ಒಂದು ದೂರಿದು. ಸೊ ಆ ದೂರಿನ ಹಿನ್ನೆಲೆಯಲ್ಲಿ ಈಗಾಗಲೇ ಇವ್ರನ್ನೆಲ್ಲರನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ನೋಡಿ, ದೂರಿನಲ್ಲಿ ಏನಿದೆ ಅನ್ನುವಂಥದ್ದನ್ನ ನಿಮಗೆ ನಾವು ತೋರಿಸ್ತಾ ಇದ್ದೀವಿ. ಅಪಾರ್ಟ್ಮೆಂಟ್ನ ಮುಂಭಾಗದ ಮೋರಿ ಪಕ್ಕದ ಟಾರ್ ರಸ್ತೆಯಲ್ಲಿ ಗಸ್ತು ಮಾಡಿಕೊಂಡು ನಾನು ಬರ್ತಾ ಇದ್ದೆ. ಪೇಟೆ ಚಿನ್ನಪ್ಪ ರಸ್ತೆಯ ಕ್ರಾಸ್ಗೆ ಹೋಗೋ ಸ್ವಲ್ಪ ದೂರದಲ್ಲಿ ಸುಮಾರು 30ರಿಂದ 35 ವರ್ಷದ ಅಪರಿಚಿತ ವ್ಯಕ್ತಿಯ ಒಂದು ಮೃತದೇಹ ರಸ್ತೆಯ ಪಕ್ಕದಲ್ಲಿ ಬಿದ್ದಿರೋದು ನನ್ನ ಕಣ್ಣಿಗೆ ಬಿತ್ತು ಅಂತ ಹೇಳಿ ಸೆಕ್ಯೂರಿಟಿ ಗಾರ್ಡ್ ದೂರನ್ನ ಕೊಟ್ಟಿರೋದು. ಅಂದ್ರೆ ಫಸ್ಟ್ ನೋಡಿರೋದು ಸೆಕ್ಯೂರಿಟಿ ಗಾರ್ಡ್ ಇಲ್ಲಿ. ಆ ಮೃತದೇಹ ಯಾವಾಗ ಕಣ್ಣಿಗೆ ಬಿತ್ತೋ ತಕ್ಷಣಕ್ಕೆ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಸೆಕ್ಯೂರಿಟಿ ಗಾರ್ಡ್. ಅವ್ರು ಕೊಟ್ಟಂತಹ ಒಂದು ದೂರಿನ ಆಧಾರದ ಮೇಲೆ ತನಿಖೆಯನ್ನ ಮಾಡಿದಾಗ ಇದು ಯಾರ ಶವ ಅಂತ ಹೇಳಿ ಹುಡುಕಿದಾಗ ಸೊ ಗೊತ್ತಾದಂತಹ ವಿಚಾರ, ಇದು ಚಿತ್ರದುರ್ಗ ಮೂಲದವರು ಒಬ್ಬ ರೇಣುಕಾಸ್ವಾಮಿ ಅಂತ ಹೇಳಿ. ಸೊ ಹಾಗಾಗಿ ಗೊತ್ತಾಗುತ್ತೆ, ಅಲ್ಲೊಂದು ಮೃತದೇಹ ಕಂಡು ಬಂದಿರುತ್ತೆ. ನಂತರ ನಾನು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದೆ ಅನ್ನುವಂಥದ್ದನ್ನ ದೂರಿನಲ್ಲಿ ಅವರು ಉಲ್ಲೇಖ ಮಾಡಿದ್ದಾರೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರುವಂತಹ ಒಂದು ದೂರಿನ ಆಧಾರದ ಮೇಲೆ ತನಿಖೆಯನ್ನ ಮಾಡಿದಾಗ ಗೊತ್ತಾಗಿದ್ದು ಈ ಶವ ರೇಣುಕಾಸ್ವಾಮಿ ಅವರ ಶವ ಅಂತೇಳಿ. ಅನ್ನಪೂರ್ಣೇಶ್ವರಿ ನಗರ ಸ್ಟೇಷನ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. ಈಗಷ್ಟೇ ಪವಿತ್ರ ಗೌಡ ಈಗ ಅಲ್ಲಿಗೆ ಬಂದಿರುವಂತದ್ದನ್ನ ಗಮನಿಸಬಹುದು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ನೇರ ಪ್ರಸಾರವನ್ನ ವೀಕ್ಷಿಸ್ತಾ ಇದ್ದೀರಿ. ಟಿವಿ9ನಲ್ಲಿ ಕ್ಷಣ ಕ್ಷಣದ ಮಾಹಿತಿ, ಕ್ಷಣ ಕ್ಷಣದ ಅಪ್ಡೇಟ್ ಅನ್ನ ನಿಮಗೆ ನಾವು ಕೊಡ್ತಾ ಇದ್ದೀವಿ. ದರ್ಶನ್ ಅರೆಸ್ಟ್ಗೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಮತ್ತು ಸೇರಿದಂತೆ 10 ಜನರನ್ನ ಏನು ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪವಿತ್ರ ಗೌಡರನ್ನ ಕೂಡ ಕರೆಸಿದ್ದಾರೆ. ಪೊಲೀಸರ ವಶಕ್ಕೆ ಈಗ ಪವಿತ್ರ ಗೌಡ, ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಪವಿತ್ರ ಗೌಡ ಬಂದಿದ್ದಾರೆ. ಈಗ ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಪ್ರಕರಣದ ಮೇನ್ ಪಾಯಿಂಟ್ ಇರುವಂತದ್ದೇ ಇಲ್ಲಿ. ರೇಣುಕಾಸ್ವಾಮಿ ಅನ್ನುವಂಥ ಒಬ್ಬ ವ್ಯಕ್ತಿ ಪವಿತ್ರ ಗೌಡಗೆ ಅಶ್ಲೀಲವಾದಂತಹ ಮೆಸೇಜ್ಗಳನ್ನ ಕಳಿಸಿದ್ದಾನೆ ಅನ್ನುವಂಥದ್ದು ಇರುವಂತಹ ಆರೋಪ. ಬಹುಶಃ ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಈತ ಈ ರೀತಿಯಾಗಿ ಮೆಸೇಜಸ್ ಮಾಡ್ತಾ ಇದ್ದಾನೆ ಅಶ್ಲೀಲವಾಗಿ ಅಂತ ಹೇಳಿ ದರ್ಶನ್ ಅವ್ರನ್ನ ಹುಡುಗರಿಗೆ ಹೇಳಿ ಅವ್ರನ್ನ ಆ ರೇಣುಕಾಸ್ವಾಮಿಯನ್ನ ಕರೆಸ್ಕೊಂಡು ನಂತರ ಆತನಿಗೆ ಟಾರ್ಚರ್ ಕೊಟ್ಟು ಆತ ಮೃತಪಟ್ಟಿದ್ದಾನೆ ಅನ್ನುವಂಥದ್ರ ಬಗ್ಗೆ ಈಗ ಆರೋಪಗಳು ಕೇಳಿ ಬರ್ತಾ ಇರುವಂಥದ್ದು. ಸೊ ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ದರ್ಶನ್ ಮತ್ತು ಸೇರಿದಂತೆ ಒಂದು 10 ಜನ ಅವ್ರನ್ನೆಲ್ಲರನ್ನು ಕೂಡ ಈಗ ಅರೆಸ್ಟ್ ಮಾಡಿ ವಿಚಾರಣೆಗೆ ಒಳಪಡಿಸಿದ್ದಾರೆ. ಒಂದು ಮಾಹಿತಿ ಪ್ರಕಾರ
ಈಗ ಯಾರು ಟಾರ್ಚರ್ ಕೊಟ್ಟರು ಹುಡುಗರು ಅಥವಾ ಯಾರು ಕೊಲೆ ಮಾಡಿದ್ದಾರೆ ಅನ್ನುವಂಥ ಒಂದು ಆರೋಪ ಇದೆಯೋ ಅವರು ಎಲ್ಲೋ ಬಾಯಿ ಬಿಟ್ಟಿದ್ದಾರೆ, ದರ್ಶನ್ ಹೆಸರನ್ನ ಬಾಯಿ ಬಿಟ್ಟಿದ್ದಾರೆ ಅಂತ ಹೇಳಿ ಒಂದಷ್ಟು ಮೂಲಗಳು ಹೇಳ್ತಾರೆ. ಸೊ ಅದೇ ಆರೋಪದ ಮೇಲೆ ಈಗ ದರ್ಶನ್ ಕೂಡ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನ ನಡೆಸ್ತಾ ಇರೋದು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ನೇರ ಪ್ರಸಾರ ನೋಡ್ತಾ ಇದ್ದೀರಿ ನೀವು. ನಟ ದರ್ಶನ್ ಸೇರಿದಂತೆ ಇನ್ನೂ 10 ಜನರನ್ನ ಇದೇ ಸ್ಟೇಷನ್ಗೆ ಈಗ ಕರ್ಕೊಂಡು ಬಂದಿರುವಂಥದ್ದು. ಹಾಗೆ ಪವಿತ್ರ ಗೌಡನ್ ಕೂಡ ಕರೆಸಿದ್ದಾರೆ ಈಗ ಸ್ಥಳಕ್ಕೆ. ಸ್ಟೇಷನ್ಗೆ ಬಂದಿರುವಂತಹ ಪವಿತ್ರ ಗೌಡ ದೃಶ್ಯದಲ್ಲಿ ನೋಡ್ತಾ ಇದ್ರಿ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಗ್ತಾ ಇರುವಂತಹ ಬೆಳವಣಿಗೆಗಳು. ರೇಣುಕಾಸ್ವಾಮಿ ಅನ್ನುವಂಥ ವ್ಯಕ್ತಿ ಚಿತ್ರದುರ್ಗ ಮೂಲದವನು. ಈತ ಒಂದು ಮೆಡಿಕಲ್ ಶಾಪ್ನಲ್ಲಿ ಕೆಲಸ ಮಾಡ್ಕೊಂಡಿದ್ದಂತಹ ವ್ಯಕ್ತಿ ಈತ. ಇನ್ಫ್ಯಾಕ್ಟ್ ಟಿವಿ 9 ಲಭ್ಯವಾಗ್ತಾ ಇರುವಂತಹ ಒಂದು ಮಾಹಿತಿ ಪ್ರಕಾರ ಹೇಳೋದಾದ್ರೆ ಈತ ಕೂಡ ದರ್ಶನ್ರ ಬಹುದೊಡ್ಡ ಅಭಿಮಾನಿ ಅಂತೆ. ಎಲ್ಲಿ ದರ್ಶನ್ ಸಂಸಾರ ಹಾಳಾಗಿ ಹೋಗುತ್ತೋ ಅಂತ ಹೇಳಿ ಯೋಚನೆ ಮಾಡಿ ಈತ ಮಧ್ಯ ಪ್ರವೇಶ ಮಾಡಿ ಈ ಥರದ ಒಂದಷ್ಟು ಮೆಸೇಜ್ ಮಾಡಿದ್ದಾನೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿ ಇದೆ. ಸೊ ಹಾಗಾಗಿ ಈತ ಮೆಸೇಜ್ಗಳನ್ನ ಮಾಡ್ತಾ ಇದ್ದ, ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ಗಳನ್ನ ಕಳಿಸಿದ್ದ ಅನ್ನುವಂಥದ್ರ ಬಗ್ಗೆನೂ ಕೂಡ ಆರೋಪಗಳಿವೆ. ಬಹುಶಃ ಇದೇ ಆರೋಪಕ್ಕೆ ಸಂಬಂಧಪಟ್ಟಂತೆ ರೇಣುಕಾಸ್ವಾಮಿಯನ್ನ ಕರೆಸ್ಕೊಂಡು ಟಾರ್ಚರ್ ಕೊಟ್ಟಿದ್ದಾರೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗ ದೂರಿನಲ್ಲಿ ಹೇಳಲಾಗ್ತಾ ಇದೆ. ಅದೇ ಕಾರಣಕ್ಕೋಸ್ಕರ ಈಗ ದರ್ಶನನ್ನ ಕೂಡ ಅರೆಸ್ಟ್ ಮಾಡಿರುವಂಥದ್ದು, ವಿಚಾರಣೆಗೆ ಒಳಪಡಿಸಿರುವಂಥದ್ದು. ಅನ್ನಪೂರ್ಣೇಶ್ವರಿ ನಗರದ ಠಾಣೆಯಲ್ಲಿ ಈಗಾಗಲೇ ಪವಿತ್ರ ಗೌಡ ಕೂಡ ಬಂದಿದ್ದಾರೆ. ಅವ್ರನ್ನು ಕೂಡ ವಿಚಾರಣೆಗೆ ಒಳಪಡಿಸ್ತಾರೆ. ಯಾಕಂದ್ರೆ ಸಹಜ ಅವರಿಗೆ ಮೆಸೇಜ್ ಮಾಡಿದ್ರಿಂದಾಗಿಯೇ ಈ ಥರದೆಲ್ಲವೂ ಕೂಡ ಬೆಳವಣಿಗೆಗಳಾಗ್ತಾ ಇವೆ, ಈ ಪ್ರಕರಣ ಆಗಿದೆ ಅನ್ನುವಂಥದ್ರ ಬಗ್ಗೆ ಏನು ಅನುಮಾನಗಳಿವೆ ಅಥವಾ ಆರೋಪಗಳಿವೆಯಲ್ಲ. ಸೊ ಹಾಗಾಗಿ ಅವ್ರ ಮೇಲೂ ಕೂಡ ಒಳಸಂಚಿನ ಆರೋಪ ಇದೆ ಪವಿತ್ರ ಗೌಡ ಮೇಲೆ ಇರುವಂಥದ್ದು. ಸೊ ಹಾಗಾಗಿ ಅವರನ್ನು ಕೂಡ ಈಗ ಕರೆಸಿದ್ದಾರೆ ಸ್ಟೇಷನ್ಗೆ. ಅವರನ್ನ ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನು ಪವಿತ್ರ ಗೌಡ ಮತ್ತು ದರ್ಶನ್ ಇರುವಂತಹ ಫೋಟೋಗಳು ಸ್ವಲ್ಪ ದಿನಗಳ ಹಿಂದೆ ಸಾಕಷ್ಟು ಸುದ್ದಿ ಮಾಡಿದ್ದಂತಹ ಈ ಫೋಟೋಗಳು ಸಾಕಷ್ಟು ಸಂಚಲನವನ್ನು ಸೃಷ್ಟಿ ಮಾಡಿದ್ವು. ಒಂದು ಕಡೆ ಪವಿತ್ರ ಗೌಡ ಕೂಡ ಸೋಷಿಯಲ್ ಮೀಡಿಯಾದಲ್ಲೇ ಬರ್ಕೊಂಡಿದ್ರು, ಕೆಲವೊಂದಷ್ಟು ವಿಚಾರಗಳನ್ನು ಅವರು ಕೂಡ ಬಹಿರಂಗವಾಗಿ ಮಾತನಾಡಿದರು. ಇನ್ನು ಅದಕ್ಕೆ ಕೌಂಟರ್ ಆಗಿ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿಯವರು ಕೂಡ ಕೆಲವೊಂದಷ್ಟು ಪೋಸ್ಟ್ಗಳನ್ನು ಹಾಕಿದ್ರು, ಅದಕ್ಕೆ ಕೌಂಟರ್ ಕೊಟ್ಟಿದ್ರು. ಅದಾದ ನಂತರ ಕೆಲವೊಂದಷ್ಟು ಬೆಳವಣಿಗೆಗಳನ್ನು ನೋಡ್ತಾ ಹೋದಾಗ ದರ್ಶನ್ ಮತ್ತು ವಿಜಯಲಕ್ಷ್ಮಿಯವರು ಮತ್ತೆ ಒಂದಾಗಿದ್ದಾರೆ, ಇಬ್ರು ಕೂಡ ಚೆನ್ನಾಗಿದ್ದಾರೆ, ಇಬ್ಬರ ದಾಂಪತ್ಯದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅನ್ನೋ ರೀತಿಯಲ್ಲಿ ಒಂದಷ್ಟು ವಿಡಿಯೋಗಳು ಕೂಡ ಹರಿದಾಡಿದ್ವು. ಮೊನ್ನೆ ಅಷ್ಟೇ ಫಾರಿನ್ ಟ್ರಿಪ್ಗೆ ಹೋಗಿದ್ದಂತಹ ದರ್ಶನ್ ಮತ್ತು ಅವರ ಪತ್ನಿ ವಿಜಯಲಕ್ಷ್ಮಿ ಅಲ್ಲಿಂದ ವಿಡಿಯೋಗಳನ್ನು ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡ್ಕೊಂಡಿದ್ರು. ಇಬ್ರು ಕೂಡ ಅನ್ಯೋನ್ಯವಾಗಿರುವಂಥದ್ದು, ಇಬ್ರು ಕೂಡ ಒಟ್ಟೊಟ್ಟಿಗೆ ಡಾನ್ಸ್ ಮಾಡ್ತಾ ಇರುವ ಒಂದಷ್ಟು ವಿಡಿಯೋಗಳು. ಸೊ ಈ ಥರದ ಒಂದಷ್ಟು ವಿಡಿಯೋಗಳು ಕೂಡ ಹರಿದಾಡ್ತಾ ಇದ್ವು.